ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ DC ವ್ಲಾಗ್ಸ್. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ, ನನ್ನ ಹೆಸರು ಚಂದನ. ಕುಕ್ಕಿಂಗ್, ಟ್ರಾವೆಲ್ ಹಾಗೆ ಈ ಥರ ಸುಮಾರು ಕಂಟೆಂಟ್ಸ್ ಇರೋ ವ್ಲಾಗ್ಸ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇವತ್ತು ಫೈನಲಿ ಬಿಗ್ ಬಾಸ್ ಸೀಸನ್ 12ನ ಫಿನಾಲೆ. ಸೊ ನಾನು ಇವಾಗ ಟಿ ವಿ ಮುಂದೆ ಕೂತ್ಕೊಂಡಿದ್ದೀನಿ ಆ್ಯಂಡ್ ವೆರಿ ಈಗರ್ ಆ್ಯಂಡ್ ಎಕ್ಸೈಟೆಡ್ ಯಾರು ವಿನ್ ಆಗ್ಬೋದು ಅಂತ. ನನ್ನ ಪರ್ಸ್ನಲ್ ಫೇವ್ರೆಟ್ ಕಂಟೆಸ್ಟೆಂಟ್ ಬಂದು ಗಿಲ್ಲಿ, ಆ್ಯಂಡ್ ಗಿಲ್ಲಿನೇ ವಿನ್ ಆಗಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ. ಸೊ ಲೆಟ್ಸ್ ಸಿ. ಫೈನಲಿ ಫಿನಾಲೆ ಬಂದಿದೆ ಆ್ಯಂಡ್ ಯಾರು ವಿನ್ ಆಗ್ತಾರೆ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿದ್ದೀನಿ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಫೈನಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಯಿತು. ಕೇಳಿಸ್ತಿರ್ಬೋದು ಟಿ ವಿ ಸೌಂಡು. ವೆರಿ ಸೂಪರ್ ಎಕ್ಸೈಟೆಡ್. ಬಟ್ ಟಿ ವಿನ ತೋರಿಸಿದ್ರೆ ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇಲ್ಲ ನಾನು. ಲಾಸ್ಟ್ ಟೈಮ್ ಈ ಥರ ಆಗಿದೆ ನಂಗೆ ಒಂದು ಸರ್ತಿ, ಅದಕ್ಕೆ. ಬಟ್ ಏನು ಮಿಸ್ ಮಾಡ್ಕೊತೀರ ಇಲ್ವೋ, ಸುದೀಪ್ ಸರ್ ವೀಕೆಂಡ್ಸ್ನ ಮಾತ್ರ ಪಕ್ಕಾ ಮಿಸ್ ಮಾಡ್ಕೊಂಡು. ಸೊ ಫೈನಲಿ 6th ಪ್ಲೇಸ್ ಯಾರು ಅಂತ ಹೇಳೋವಂಥ ಸಮಯ ಬಂದಿದೆ. ನಿಮ್ಮ ಪ್ರಕಾರ 6th ಪ್ಲೇಸ್ ಯಾರಾಗಿರ್ಬೋದು? ಎನಿ ಗೆಸ್ಸಸ್? ನನಗನ್ಸುತ್ತೆ ಕಾವ್ಯ ಆರ್ ಧನುಷ್ ಬರ್ಬೋದು ಅಂತ ಅನಿಸುತ್ತೆ. ನಿಮ್ಗೆ ಯಾರು ಅನಿಸುತ್ತೆ ಅಂತ ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಕಮೆಂಟ್ ಮಾಡಿ. ಅಷ್ಟಲ್ಲಿ ಗೊತ್ತೇ ಆಗ್ಬಿಡಿರುತ್ತಲ್ವಾ ಯಾರು ಫೈನಲಿಸ್ಟ್ ಅಂತ. ನನ್ನ ಗೆಸ್ ಕರೆಕ್ಟಾಗೋಯ್ತು. ಕಾವ್ಯ ಇಲ್ಲ ಧನುಷ್ ಅಂದ್ಕೊಂಡಿದ್ದೆ. ಸೊ ಟಾಪ್ 6 ಧನುಷ್ ಎಲಿಮಿನೇಟ್ ಆಗಿದ್ದು. ನಿಮಗೆ ಯಾರು ಅಂತ ನನಗೇನಂದರೆ ಟಾಪ್ 6ಅಲ್ಲಿ ಇದ್ದಿದ್ದು ಎಲ್ಲ ಕಂಟೆಸ್ಟೆಂಟ್ಸು ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ ಅವ್ರವ್ರ ಪರ್ಸ್ಪೆಕ್ಟಿವ್ಸಲ್ಲಿ. ಬಟ್ ಅದರಲ್ಲಿ ಒಬ್ಬೊಬ್ಬರನ್ನ ಚೂಸ್ ಮಾಡಬೇಕು ಅಂದಾಗ ನಾನು ಜಸ್ಟ್ ಗೆಸಸ್ ಮಾಡ್ತಿದ್ದೀನಿ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಬಟ್ ಫಿನಾಲೆ ಗೆಲ್ಲಬೇಕಾಗಿರೋದು ಗಿಲ್ಲಿನೇ ಅಂತ ನನ್ನ ಅನಿಸಿಕೆ. ಸೊ ನೋಡೋಣ ಏನಾಗುತ್ತೆ ಅಂತ. ನನಗ್ಯಾಕೋ ಗಿಲ್ಲಿನೇ ಅನ್ನಿಸ್ತಾ ಇದೆ ಗೆಲ್ಲೋದು. ಸೊ ಫೈನಲಾಗಿ ಏನಾಗುತ್ತೆ ನೋಡಬೇಕು. ಟಾಪ್ 5 ಎಲಿಮಿನೇಟ್ ಆಗ್ತಿರೋ ಕಂಟೆಸ್ಟೆಂಟ್ ಈ 5 ಮೆಂಬರ್ಸಲ್ಲಿ ಈಚೆ ಯಾರು ಬರ್ತಾರೋ ಗೊತ್ತಿಲ್ಲ. ನಮಗಂತೂ ಕೈ ಕಾಲೆಲ್ಲ ಶಿವರ್ ಆಗ್ತೈತೆ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಗೈಸ್. ಟಾಪ್ 5ಅಲ್ಲಿ ರಘು ಬಂದಿದ್ದು. ಐ ಎಕ್ಸ್ಪೆಕ್ಟೆಡ್ ಕಾವ್ಯ ಟಾಪ್ 5ಅಲ್ಲಿ ಬರ್ತಾರಂತ, ಬಟ್ ರಘು ಅಂದ್ಬಿಟ್ಟು. ನಮ್ಮ ಫ್ಯಾಮಿಲಿ ಅವ್ರನ್ನ ಕೇಳೋಣ ಯಾರು ವಿನ್ ಆಗ್ಬಹುದು ಅಂತ. ನಿಮ್ಗೆ ಯಾರು ವಿನ್ ಆಗಬೇಕು ಅಂತ ಇಷ್ಟ ಭಾವ? ಗಿಲ್ಲಿ ಆಲ್ವೇಸ್ ಗಿಲ್ಲಿ ಫ್ಯಾನ್ಸ್ ಫಾರ್ ಎವರ್. ಗಿಲ್ಲಿ ವಿನ್ನರ್. ಓಕೆ, ನಿಮ್ಗೆ ಯಾರು ಗೆಲ್ಬೇಕಂತ ಇಷ್ಟ? ನನಗೆ ಆ್ಯಕ್ಚುಲಿ ರಘು ಗೆಲ್ಬೇಕು ಅಂತ ತುಂಬ ಇಷ್ಟ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ, ಹೋದ್ರಿ. ಬಟ್ ಟಾಪ್ 3ಗಾದ್ರೂ ಬರಬೇಕಿತ್ತು. ಗಿಲ್ಲಿ ವಿನ್ನರ್ ಆಗಬೇಕು, ಅಶ್ವಿನಿ ರನ್ನರ್ ಅಪ್ ಆಗಬೇಕು, ಕಾವ್ಯ ಮಾತ್ರ ಬರಬಾರ್ದು. ಆಂಟಿ ನಿಮ್ಗೆ ಯಾರು ವಿನ್ ಆಗಬೇಕು? ಇವಾಗ ಹೇಳಿ. ಗಿಲ್ಲಿ ನಮ್ಮೂರ್ ಸೈಡ್ ಅಲ್ವಾ, ಅದಕ್ಕೆ ನಮ್ಮ ಮನೇಲಿ ಫ್ಯೂಚರ್ ಮೀನಾ ಒಬ್ಬಳನ್ನ ತೋರಿಸ್ತೀನಿ ನೋಡಿ. ನನ್ನ ಥರನೇ ಮಾಡ್ತಾಳು. ಮನೆಗೆ ಹೋಗ್ಬಿಟ್ಟು ನಾನು ಏನು ಮಾಡ್ತಿದ್ದೀನಿ ಅದನ್ನ ಇಮಿಟೇಟ್ ಮಾಡ್ತಿರ್ತಾಳಂತೆ ವಿಡಿಯೋ ಮಾಡಿಕೊಂಡು. ಮಾಡುಗನು ನಿಮ್ಗೆ ಇಷ್ಟ ನಾನು ಅಂತಾರ ವಿಡಿಯೋ ಮಾಡೋಕ್ಕೆ? ಇಷ್ಟ ಇಲ್ವಾ? ಮತ್ತು ಮಾಡ್ತಿರ್ತೀಯಂತೆ. ಹೆಲೋ ಎವ್ರಿವನ್. ಹೇಳು 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 ಹಾಯ್ ಮಾಡ. ಹಾಯ್. ನಮ್ಮ ಅತ್ತೆ ವ್ಲಾಗ್ಗೆ ಸಪೋರ್ಟ್ ಮಾಡಿ ಏನು ಹೇಳು. ಟಾಪ್ 4 ಕಾವ್ಯ. ನಾವು 5, 6 ಇಂದ ವೇಟ್ ಮಾಡ್ತಾ ಇದೀವಿ. ನೀವು ಹೆಂಗ್ ಮಾಡಿದ್ದು ಇನ್ನೊಂದ್ಸತಿ ಮಾಡಿ. ಕಾವ್ಯ ಈಚೆ ಬಂದ ತಕ್ಷಣ ಖುಷಿ ಆಗ್ಬಿಟ್ಟು ಎಕ್ಸೈಟ್ಮೆಂಟಲ್ಲಿ ಹೆಂಗೆ ಏಯ್ ಪಾಪ ಆಯ್. ಎಕ್ಸೈಟ್ಮೆಂಟ್ ಒಳಗೆ ಇಬ್ರಿರೋದಕ್ಕೆ ಎಕ್ಸೈಟ್ಮೆಂಟು ಒಂದು ಕಡೆ ನಿಲ್ಲಲ್ಲ. ಏಯ್. ಸೊ ಇವಾಗ ಡಿನ್ನರ್ಗೆ ಏನೇನು ಮಾಡಿದ್ದಾರೆ ಅಂದರೆ ಫಿಶ್ ಫ್ರೈ, ಗುಂಡ್ಗೆಕಾಯಿ ಲಿವರ್ ಫ್ರೈ ಮತ್ತು ಗುಂಟೂರು ಚಿಕನ್ನು. ಎಲ್ಲರೂ ಈ ಥರ ಸೇರಿದಾಗ ಈ ಥರ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಆ್ಯಂಡ್ ರೈಸ್ ಮತ್ತು ರಸಮ್ ಕೂಡ ಮಾಡಿದರು. ನಾನು ಯಾಕಿಲ್ಲಿ ಇಷ್ಟೊಂದು ಓವರ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ಅಂತ ಅಂದರೆ ಟಾಪ್ 3ಅಲ್ಲಿ ಅಶ್ವಿನಿ ಔಟ್ ಆಗಿದ್ದಕ್ಕೆ. ಬಿಕಾಸ್ ನನಗೆ ಗಿಲ್ಲಿ ಫಸ್ಟ್ ಬರಬೇಕಂತಿತ್ತಲ್ವ, ಸೊ ಅದಕ್ಕೆ ತುಂಬಾ ಖುಷಿಯಾಗೋಯಿತು.
ಆ್ಯಂಡ್ ಫ್ಯಾಮಿಲಿ ಜೊತೆ ಎಷ್ಟೋ ದಿವಸ ಆದಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ದು ಆ್ಯಂಡ್ ವೆರೈಟಿ ಡಿಶಸ್ ಮಾಡ್ಕೊಂಡು ತಿಂದಿದ್ದು. ಇಟ್ ವಾಸ್ ಟೋಟಲಿ ಮೆಮೊರಿಯಬಲ್. ಸೊ ಚೆನ್ನಾಗಿತ್ತು ತುಂಬಾ. ಗ್ರ್ಯಾಂಡ್ ಫಿನಾಲೆ ಡೇ. ಫೈನಲಿ ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ವಿನ್ ಆಗಿದ್ದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ರಕ್ಷಿತಾ ಫಸ್ಟ್ ರನ್ನರ್ ಅಪ್ ಆಗಿದ್ದು ಇನ್ನೂ ಖುಷಿ ಇದೆ. ಸೊ ಈ ಸತಿ ಬಿಗ್ ಬಾಸ್ ತುಂಬಾ ಚೆನ್ನಾಗಿತ್ತು. ಸೊ ಗ್ರ್ಯಾಂಡ್ ಫಿನಾಲೆ ಅಂತೂ ತುಂಬಾ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿರೋ ಲೈಕ್, ಶೇರ್, ಕಾಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.